ರಾಜ್ಯ ಸರ್ಕಾರ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ಪ್ರಮುಖವಾದ ನಿರ್ಣಯಗಳನ್ನು ತೆಗೆದುಕೊಂಡಿದೆ. ಈ ಮೂಲಕ ರಾಜ್ಯದ ಜನರಿಗೆ ದೀಪಾವಳಿ ಗಿಫ್ಟ್ ಅನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ. ಯಾರ್ಯಾರಿಗೆ ಈ ದೀಪಾವಳಿ ಗಿಫ್ಟ್ ಅದು ಹೇಗೆ ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ದೀಪಾವಳಿ ಗಿಫ್ಟ್ ಅಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನ್ನಭಾಗ್ಯ ಫಲಾನುಭವಿಗಳು ಇಲ್ಲಿವರೆಗೂ 10 ಕೆಜಿ ಅಕ್ಕಿಯನ್ನ ಪಡೆದುಕೊಳ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಅನ್ನು ಕೂಡ ನೀಡಲಾಗುತ್ತೆ. 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ಅನ್ನು ಕೂಡ ನೀಡಲಾಗುತ್ತೆ. ಪ್ರತಿ ಪಡಿತರ ಚೀಟಿಗೆ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇಂದಿರಾ ಕಿಟ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ, 5 ಕೆಜಿ ಅಕ್ಕಿ ಇರುತ್ತೆ, 1 ಕೆಜಿ ತೊಗರಿ, 1 ಕೆಜಿ ಹೆಸರು ಕಾಳು ಇರುತ್ತೆ. ಅದರ ಜೊತೆಗೆ 1 ಲೀಟರ್ ಅಡುಗೆ ಎಣ್ಣೆ, 1 ಕೆಜಿ ಉಪ್ಪು, 1 ಕೆಜಿ ಸಕ್ಕರೆಯನ್ನ ಇಂದಿರಾ ಕಿಟ್ ನಲ್ಲಿ ವಿತರಣೆ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇದನ್ನ ಹೇಗೆ ಸೆಗ್ರಿಗೇಟ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಒಬ್ಬರು ಇಬ್ಬರು ಏನಾದ್ರೂ ಪಡಿತರದಾರರಾಗಿದ್ರೆ ಆಗ ಅರ್ಧ ಕೆಜಿಯ ಕಿಟ್ ಅನ್ನ ನೀಡಲಾಗುತ್ತೆ. ಈಗಾಗಲೇ 1 ಕೆಜಿ ಅಂತ ಹೇಳ್ತಾ ಇದ್ವಲ್ಲ, ಅದನ್ನ ಮನೆಯಲ್ಲಿ ಇರುವಂತಹ ಪಡಿತರರ ಸಂಖ್ಯೆಯ ಅನುಗುಣವಾಗಿ ಅದನ್ನು ವಿತರಣೆ ಮಾಡಲಾಗುತ್ತೆ. ಒಬ್ರು ಇಬ್ರು ಪಡಿತರದಾರರು ಇದ್ರೆ ಆಗ ಇಲ್ಲಿ ಇಂದಿರಾ ಕಿಟ್ ಅಲ್ಲಿ ಅರ್ಧ ಕೆಜಿಯ ಕಿಟ್ ಅನ್ನ ನೀಡಲಾಗುತ್ತೆ. ಅದಕ್ಕಿಂತ ಹೆಚ್ಚು ಜನ ಇದ್ರೆ, 3 ರಿಂದ 4 ಜನರಿದ್ರೆ ಆಗ ಒಂದು ರೇಷನ್ ಕಾರ್ಡ್ಗೆ 1 ಕೆಜಿಯ ಕಿಟ್ ಅನ್ನ ನೀಡಲಾಗುತ್ತೆ. ಒಂದು ವೇಳೆ 3 ರಿಂದ 4ಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ಏನಾದರೂ ಪಡಿತರದಾರರು ಇದ್ರೆ ಆಗ 5ಕ್ಕಿಂತ ಹೆಚ್ಚು ಜನರಿದ್ರೆ 1.5 ಕೆಜಿಯ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಇಂದಿರಾ ಆಹಾರ ಕಿಟ್ಗೆ 6,120 ಕೋಟಿ ಹಣವನ್ನ ಬಳಕೆ ಮಾಡೋದಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಇಂದಿರಾ ಕಿಟ್ನಿಂದಾಗಿ ಯಾರ್ಯಾರು ಇಲ್ಲಿವರೆಗೂ ಕೇವಲ ಅಕ್ಕಿಯನ್ನ ಪಡಿತಾ ಇದ್ರು ಅವರಿಗೆ ಉಪಯೋಗಕ್ಕಾಗಿ ಈ ಒಂದು ಇಂದಿರಾ ಕಿಟ್ ಅನ್ನು ಕೂಡ ಬಳಕೆ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇದರ ಸಾಧಕ ಬಾಧಕಗಳು ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇದೆ. ಇನ್ನು ದೀಪಾವಳಿಯ ಗಿಫ್ಟ್ ಆಗಿ ಇವತ್ತು ತೆಗೆದುಕೊಂಡಂತಹ ಮತ್ತೊಂದು ಮಹತ್ವದ ತೀರ್ಮಾನ, ನಿರ್ಣಯ ಅಂತ ಹೇಳಿದ್ರೆ ಅದು ಸ್ತ್ರೀಯರಿಗೆ, ಮಹಿಳೆಯರಿಗೆ ಋತುಮತಿ ರಜೆಯನ್ನ ಕೊಡುವಂತಹ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಬಹಳ ಬೇಡಿಕೆ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ರಾಜ್ಯದ ಎಲ್ಲಾ ಉದ್ಯೋಗಸ್ಥ ಸ್ತ್ರೀಯರಿಗೆ ಮುಟ್ಟಿನ ರಜೆಯನ್ನ ನೀಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ತಿಂಗಳಲ್ಲಿ 1 ದಿನ ವೇತನ ಸಹಿತ ಋತುಚಕ್ರದ ರಜೆಯನ್ನ ಕೊಡಬೇಕು ಎಲ್ಲ ಕಂಪನಿಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಅನ್ನುವಂತಹ ತೀರ್ಮಾನ. ಎಲ್ಲ ಸರ್ಕಾರಿ ಖಾಸಗಿ ಉದ್ಯೋಗಿ ಮಹಿಳೆಯರಿಗೆ ಇದು ಅನ್ವಯ ಆಗುತ್ತೆ. ಅವರು ಇವರು ಅಂತ ಯಾರು ಇಲ್ಲ, ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೂ ಕೂಡ ಅನ್ವಯ ಆಗುತ್ತೆ. ಬಿಹಾರ, ಒಡಿಶಾದಲ್ಲಿ ಸರ್ಕಾರಿ ನೌಕರರಿಗೆ ಮಾತ್ರ ಮುಟ್ಟಿನ ರಜೆಯನ್ನ ಇಲ್ಲಿವರೆಗೂ ಕೂಡ ನೀಡಲಾಗ್ತಾ ಇತ್ತು. ಆದ್ರೆ ರಾಜ್ಯದಲ್ಲಿ ಆ ತರ ಅಲ್ಲ, ಎಲ್ಲಾ ಉದ್ಯೋಗಸ್ಥ ಮಹಿಳೆಯರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಕೇರಳದಲ್ಲಿ ವಿದ್ಯಾರ್ಥಿನಿಯರು ಸರ್ಕಾರಿ ಉದ್ಯೋಗಿಗಳಿಗಷ್ಟೇ ಅನ್ವಯ ಆಗೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಕರ್ನಾಟಕದಲ್ಲಿ ಬದಲಾವಣೆ ಇದೆ. ಎಲ್ಲಾ ಉದ್ಯೋಗಸ್ಥ ಸ್ತ್ರೀಯರಿಗೆ ಮುಟ್ಟಿನ ರಜೆಯನ್ನ ಕೊಟ್ಟಂತಹ ಮೊದಲ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಈ ಒಂದು ಮಹತ್ವದ ನಿರ್ಣಯವನ್ನು ಕೂಡ ಇವತ್ತು ತೆಗೆದುಕೊಳ್ಳಲಾಗಿದೆ. ಇನ್ನು ಮತ್ತೊಂದು ನಿರ್ಣಯ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಹಠವನ್ನ ಮಾಡಿ ಕೊನೆಗೂ ಕನಕಪುರಕ್ಕೆ ಕಾಲೇಜನ್ನ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಡಿ.ಕೆ.ಶಿ ತವರೂರಲ್ಲಿ ಈ ಸಲ ಒಂದು ವೈದ್ಯಕೀಯ ಕಾಲೇಜು ಆಗಬೇಕು ಅನ್ನುವಂಥದ್ದು ಕಡೆಗೂ ಹಠ ತೊಟ್ಟು ಕಾಲೇಜು ಮಂಜೂರನ್ನ ಮಾಡಿಸಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು, ಡಿಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಕನಕಪುರದಲ್ಲಿ ಹೊಸ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಗೆ 550 ಕೋಟಿಯನ್ನ ಬಜೆಟ್ನಲ್ಲಿ ಮೀಸಲಿಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಬಜೆಟ್ನಲ್ಲಿ ಘೋಷಿಸಿದಂತಹ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ಇದೀಗ ಮಂಜೂರಾತಿಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಈ ಮೂಲಕ ಡಿ.ಕೆ. ಶಿವಕುಮಾರ್ ಹಠ ಮಾಡಿ ಅಂತೂ ಇಂತೂ ಕನಕಪುರಕ್ಕೆ ಇದಕ್ಕೆ ವೈದ್ಯಕೀಯ ಮೆಡಿಕಲ್ ಕಾಲೇಜನ್ನ ಮಾಡಿಸಿಕೊಂಡಿದ್ದಾರೆ. ಈ ಮೂಲಕ ತಾನು ಏನು ಅಂದುಕೊಂಡಿದ್ನೋ ಅದನ್ನು ಸಾಧಿಸುವಂತಹ ಕೆಲಸ ಕೂಡ ಆಗಿದೆ. ಊಟದ ಆಟ ಏನು, ಯಾಕೆ ಅಂತ ನೋಡೋದಾದ್ರೆ, ಊಟದ ಆಟಕ್ಕೆ ನಡೆದಂತಹ ಬೆಳವಣಿಗೆಗಳು, ಕ್ರಾಂತಿಯ ಬೆಳವಣಿಗೆಗಳು ಬಹಳ ಜೋರಾಗಿ ನಡೀತಾ ಇದೆ. ಸಂಪುಟ ಪುನಾರಚನೆ ಮಾಡುವಾಗ ನೋಡೋಣ ಅಂತ ಸಿಎಂ ಹೇಳಿದ್ದಕ್ಕೂ ಕಾಂಗ್ರೆಸ್ನಲ್ಲಿ ಆಗ್ಲೇ ಸದ್ದು ಮಾಡ್ತಾ ಇದ್ದ ನವೆಂಬರ್ ಕ್ರಾಂತಿಗೂ ಒಂದಕ್ಕೊಂದು ತಾಳೆ ಹಾಕಿ ಎಲ್ಲರೂ ತಮ್ಮದೇ ಲೆಕ್ಕಾಚಾರದಲ್ಲಿ ಮುಳುಗೇಳ್ತಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ತುಂಬುವ ಹೊತ್ತಿಗೆ ಸಂಪುಟದಲ್ಲಿ ಮಹತ್ವದ ಬದಲಾವಣೆಗಳು ಆಗುವಂತಹ ಎಲ್ಲಾ ಸುಳಿವು ಕೂಡ ಸಿಕ್ಕಿದೆ. ಇದಕ್ಕೆ ಪೂರ್ವಭಾವಿಯಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ಆರಂಭ ಆಗಿದೆ. ಆದ್ರೆ ಅದರ ಅಜೆಂಡಾನೇ ಬೇರೆ, ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿರೋದಂತ ಲೆಕ್ಕವೇ ಬೇರೆ ಅನ್ನೋದು ಕಾಂಗ್ರೆಸ್ಸಿಗರ ಮಾತು. ಯಾಕಂದ್ರೆ ಅವರು ಯಾರು ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗುತ್ತೆ, 2.5 ವರ್ಷಗಳ ನಂತರ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ಸಂಭಾವ್ಯ ಸಿಎಂ ಬದಲಾವಣೆಯ ಚರ್ಚೆಯ ಬಗ್ಗೆ ಮೊದಲೇ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ.
ಊಟಕ್ಕೂ ಕ್ರಾಂತಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಸಚಿವರು ಹೇಳ್ತಾ ಇದ್ರು. ಎಲ್ರಿಗೂ ಗೊತ್ತಿದೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋದು. ಅದೇ ಕಾರಣಕ್ಕಾಗಿಯೇ ಸರ್ಕಾರದಲ್ಲಿ ನಾನಾ ಬೆಳವಣಿಗೆಗಳು ನಡೀತಾ ಇದೆ. ಸರ್ಕಾರಕ್ಕೆ 2.5 ವರ್ಷಗಳು ತುಂಬಿದ ಬಳಿಕ ಸಂಪುಟದಿಂದ ಕೆಲ ಸಚಿವರ ಬದಲಾವಣೆ ಮಾಡೋದು ಕೂಡ ನಿಶ್ಚಿತ ಅನ್ನುವಂತಹ ಚರ್ಚೆಗೆ ಇದೀಗ ಬಲ ಬಂದಿದೆ. ಅದರ ರಿಪೋರ್ಟ್ ಕಾರ್ಡ್ ಕೂಡ ರೆಡಿ ಆಗ್ತಾ ಇದೆ. ಈಗ ಇರುವಂತಹ ಸಚಿವರಿಗೆ ಒಂದಷ್ಟು ರೀತಿಯ ಆತಂಕ ಅಂತ ಹೇಳಿದ್ರೆ ನಾವು ಸಂಪುಟದಲ್ಲಿ ಇರ್ತೀವಾ ಇಲ್ವಾ ಅನ್ನುವಂಥದ್ದು. ಅದಕ್ಕೆ ಬೇಕಾದಂತಹ ಸಚಿವರುಗಳ ರಿಪೋರ್ಟ್ ಕಾರ್ಡ್ ಅನ್ನ ಆಲ್ರೆಡಿ ಈಗಾಗಲೇ ಸುರ್ಜೇವಾಲಾ ಅವರು ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾರ್ಯಾರಿಗೆ ಕೋಕು, ಯಾರ್ಯಾರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅಥವಾ ಯಾರ್ಯಾರನ್ನ ಸೇರಿಸಿಕೊಳ್ಳಾಗತ್ತೆ ಅನ್ನುವಂತಹ ಚರ್ಚೆಗಳ ನಡುವೆನೇ ಇವತ್ತು ಮತ್ತೊಂದು ಬೆಳವಣಿಗೆ ನಡೆದಿದೆ. ಆ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ 3 ಸಚಿವರು ಈಗಾಗಲೇ ರಹಸ್ಯ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅದು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಇರುವಂತಹ ಈ 3 ಸಚಿವರು. ಇವರು ಮಾಡಿರುವಂತಹ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನವೆಂಬರ್ ಕ್ರಾಂತಿಗೆ ಹಾಗಾದ್ರೆ ಸಜ್ಜಾಗ್ತಾ ಇದ್ದಾರೆ ನಾಯಕರು, ಅದರ ಪೂರ್ವಭಾಗಿಯೇ ಈ ಎಲ್ಲ ಮೀಟಿಂಗ್ಗಳು ನಡೀತಾ ಇದೆಯಾ ಎನ್ನುವಂತಹ ಚರ್ಚೆಗಳು ಕೂಡ ಇದೀಗ ನಡೀತಾ ಇದೆ. ಇದರ ಮಧ್ಯೆ ಸಂಪುಟ ಲಾಬಿ ಕೂಡ ಮತ್ತೊಂದು ಕಡೆ ಜೋರಾಗಿ ನಡೀತಾ ಇದೆ. ನನಗೆ ಸಚಿವ ಸ್ಥಾನ ಬೇಕು ಅಥವಾ ನಮ್ಮ ಕುಟುಂಬಸ್ಥರಿಗೆ ಸಚಿವ ಸ್ಥಾನ ಕೊಡಬೇಕು, ಈ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕು, ಹೀಗೆ ಸಾಕಷ್ಟು ಲೆಕ್ಕಾಚಾರಗಳು ಮಾತುಕತೆಗಳು ನಡೀತಾ ಇದೆ. ಇವೆಲ್ಲದರ ಮಧ್ಯೆ ವಿರೋಧ ಪಕ್ಷದವರು ಕೂಡ ಸುಮ್ಮನೆ ಇಲ್ಲ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿ ಸಾಕಷ್ಟು ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಮಾತುಕತೆಗಳು ಆಗ್ತಾ ಇದೆ. ಏನೇ ಆದ್ರೂ ಸಿಎಂ ಡಿಸಿಎಂ ಮುಸುಕಿನ ಗುದ್ದಾಟ, ಮುನಿಸು ಇವೆಲ್ಲವೂ ಕ್ರಾಂತಿಯ ಬೆಳವಣಿಗೆಗಳು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಬೆಳವಣಿಗೆಗಳು ಏನೇನು ಅನ್ನೋದನ್ನ ನೋಡೋಣ. ಎರಡನೇ ಸ್ಟೋರಿಯಲ್ಲಿ ಪಂಚಾಯಿತಿಯ ಎರಡನೇ ಸ್ಟೋರಿ ದೀಪಾವಳಿ ಗಿಫ್ಟ್. ಹಾಗಾದ್ರೆ ಇನ್ನು ದೀಪಾವಳಿ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ದೀಪಾವಳಿ ಗಿಫ್ಟ್ ಯಾರ್ಯಾರಿಗೆ ಸರ್ಕಾರ ಕೊಟ್ಟಿದೆ, ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಅನ್ನಭಾಗ್ಯದ ಫಲಾನುಭವಿಗಳಿಗೆ ಇಲ್ಲಿವರೆಗೂ ಕೂಡ 10 kg ಅಕ್ಕಿಯನ್ನ ಕೊಡ್ಲಾಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ 5 kg ಅಕ್ಕಿಯನ್ನ ನೀಡಲಾಗುತ್ತೆ. ಅದರ ಜೊತೆಗೆ ಇಂದಿರಾ ಕಿಟ್ ಅನ್ನ ನೀಡಲಾಗುತ್ತೆ. ಆ ಇಂದಿರಾ ಕಿಟ್ ನಲ್ಲಿ ಬೇಳೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಹೀಗೆ ಅವರಿಗೆ ಬೇಕಾದಂತಹ ಸಾಮಗ್ರಿಗಳನ್ನ ನೀಡುವಂತಹ ಒಂದು ಕಿಟ್ ಅನ್ನ ನೀಡುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ಮತ್ತೊಂದು ಮಹತ್ವದ ನಿರ್ಧಾರ ಅಂತ ಹೇಳಿದ್ರೆ ಅದು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಮತ್ತೊಂದು ನಿರ್ಧಾರ. ಯಾರ್ಯಾರು ಮಹಿಳೆಯರು ಕೆಲಸಗಳನ್ನ ನಿರ್ವಹಣೆ ಮಾಡ್ತಾರೋ ಅಥವಾ ಕಚೇರಿಗಳಿಗೆ ಹೋಗ್ತಾರೋ, ಉದ್ಯೋಗಸ್ಥ ಮಹಿಳೆಯರಿದ್ದಾರೋ, ರಾಜ್ಯದ ಎಲ್ಲಾ ಉದ್ಯೋಗಸ್ಥ ಸ್ತ್ರೀಯರಿಗೆ ಮುಟ್ಟಿನ ರಜೆಯನ್ನ ಕೊಡಬೇಕು. ಅದು ಕೂಡ ವೇತನ ಸಹಿತವಾಗಿ 1 ದಿನದ ಮುಟ್ಟಿನ ರಜೆಯನ್ನ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಈಗಾಗಲೇ ಅನೇಕ ಮೀಟಿಂಗ್ಗಳು ಕೂಡ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇದು ಜಾರಿಗೆ ಬರುವಂತಹ ಚಾನ್ಸಸ್ ಕೂಡ ಇದೆ. ಇವೆಲ್ಲದರ ಮಧ್ಯೆ DK ಶಿವಕುಮಾರ್ ಅವರು ತಮ್ಮ ತವರೂರು ಕನಕಪುರಕ್ಕೆ ಮೆಡಿಕಲ್ ಕಾಲೇಜು ಮಂಜೂರು ಮಾಡಿಸುವಂತಹ ಹಿನ್ನೆಲೆಯಲ್ಲಿ ಕನಕಪುರದಲ್ಲಿ ಹೊಸ ಮೆಡಿಕಲ್ ಕಾಲೇಜಿಗೆ ಈಗಾಗಲೇ ಅಲ್ಲಿ ಸಂಪುಟ ಸಭೆಯಲ್ಲೂ ಕೂಡ ಮಾನ್ಯತೆಯನ್ನಂದ್ರೆ ಆಲ್ರೆಡಿ ಒಪ್ಪಿಗೆಯನ್ನ ಪಡ್ಕೊಂಡಿದ್ದಾರೆ. ಆಸ್ಪತ್ರೆಗೆ 550 ಕೋಟಿ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ಮಂಜೂರಾತಿ ಕೂಡ ಸಿಕ್ಕಿದೆ. ಸೊ ಇವೆಲ್ಲವೂ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ಪ್ರಮುಖ ನಿರ್ಣಯಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಪಂಚಾಯಿತಿಯ ಮೊದಲ ಸ್ಟೋರಿಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಊಟದ ಆಟದಲ್ಲಿ ಏನೇನೆಲ್ಲ ಆಗಬಹುದು ಅನ್ನುವಂತಹ ಕುತೂಹಲ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ, ಮುಂದೆ ಯಾವೆಲ್ಲ ಬೆಳವಣಿಗೆಗಳಿಗೆ ಇವು ಕಾರಣ ಆಗಬಹುದು ಅನ್ನೋದರ ಕುರಿತಾದಂತಹ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡಬಹುದು ಅಂತ. ತಪ್ಪೇನಿದೆ, ಡಿನ್ನರ್ ಮಾಡೋದು ತಪ್ಪೇನಿದೆ. ಕರೆದಿದ್ರೆ ಫ್ರೀಕ್ವೆಂಟ್ಲಿ 2-3 ಬಾರಿ ಮಾಡಿದ್ದಾರೆ. ಊಟಕ್ಕೂ ಕ್ರಾಂತಿಗೆ ಏನ್ ಸಂಬಂಧ? ಪೂರಕವಾಗಿ ಅಂತ ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ. ನಮ್ಮ 3 ಜಿಲ್ಲೆಗಳ ಒಂದು ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳಿವಿ, ಮಾಡೋದು ಬಿಟ್ಟಿದ್ದು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ನಾನು ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಮೊನ್ನೆ ವಾಲ್ಮೀಕಿ ಜಯಂತಿ ದಿನ ಸಿಎಂ ಸಿದ್ದರಾಮಯ್ಯ ಹೇಳಿದ ಅದೊಂದು ಮಾತೆ ಇದೀಗ ಕಾಂಗ್ರೆಸ್ ನಾಯಕರನ್ನ ನಿಂತಲ್ಲಿ ನಿಲ್ಲೋಕೆ ಬಿಡ್ತಿಲ್ಲ, ಕೂತಲ್ಲಿ ಕೂರೋದಕ್ಕೆ ಬಿಡ್ತಿಲ್ಲ. ಸಂಪುಟ ಪುನರಚನೆ ಮಾಡುವಾಗ ನೋಡೋಣ ಅಂತ ಸಿಎಂ ಹೇಳಿದ್ದಕ್ಕೂ ಕಾಂಗ್ರೆಸ್ನಲ್ಲಿ ಆಗಲೇ ಸದ್ದು ಮಾಡುತ್ತಿದ್ದ ನವೆಂಬರ್ ಕ್ರಾಂತಿಗೂ ಒಂದಕ್ಕೊಂದು ತಾಳೆ ಹಾಕಿ ಎಲ್ಲರೂ ತಮ್ಮದೇ ಲೆಕ್ಕಾಚಾರದಲ್ಲಿ ಮುಳುಗೇಳುತ್ತಿದ್ದಾರೆ. ಇದರ ನಡುವೆಯೇ ಅಕ್ಟೋಬರ್ 13ರಂದು ಅಂದ್ರೆ ಮುಂದಿನ ಸೋಮವಾರ ಸಿಎಂ ಸಿದ್ದರಾಮಯ್ಯ ತಮ್ಮೆಲ್ಲ ಸಂಪುಟ ಸಹೋದ್ಯೋಗಿಗಳಿಗೆ ಡಿನ್ನರ್ ಮೀಟಿಂಗ್ ಏರ್ಪಾಡು ಮಾಡಿದ್ದಾರೆ.
ಸರ್ಕಾರಕ್ಕೆ 2.5 ವರ್ಷ ತುಂಬುವ ಹೊತ್ತಿಗೆ ಸಂಪುಟದಲ್ಲಿ ಮಹತ್ವದ ಬದಲಾವಣೆಗಳಾಗುವ ಸುಳಿವು ಸಿಕ್ಕಿದ್ದು ಇದಕ್ಕೆ ಪೂರ್ವಭಾವಿಯಾಗಿಯೇ ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಎಂಬ ವಿಶ್ಲೇಷಣೆ ಶುರುವಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಸಂಪುಟ ಪುನರಚನೆ, ಪಕ್ಷ ಸಂಘಟನೆ, ಸರ್ಕಾರದ ನಿರ್ಧಾರಗಳು, ಸರ್ಕಾರದ ಯೋಜನೆಗಳ ಜಾರಿ ಮಾಡುವ ಬಗ್ಗೆ, 5 ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡುವುದು, ಅಭಿವೃದ್ಧಿ ಕಾರ್ಯಗಳ ಬಗ್ಗೆಯೂ ಚರ್ಚೆ ಆಗಲಿದೆ. ಹಾಗೆ ಮುಂದಿನ ಪಂಚಾಯಿತಿ ಹಾಗೂ ಜಿಬಿಎ ಚುನಾವಣೆ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆಗಳಿವೆ ಎನ್ನುವುದು ಕಾಂಗ್ರೆಸ್ ಮೂಲಗಳಿಂದ ಸಿಗುತ್ತಿರುವ ಮಾಹಿತಿ. ಅಕ್ಟೋಬರ್ 13ರಂದು ಕರೆದಿರುವ ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಗಟ್ಟಿ ಮಾಡಿಕೊಳ್ಳುವ ಸಿದ್ಧತೆ ಆರಂಭಿಸಿದ್ದಾರೆ ಎಂಬ ಚರ್ಚೆಯೂ ಜೋರಾಗಿದೆ. ಹಾಗಿದ್ದರೂ ಅದೇ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಡಿನ್ನರ್ ಸಭೆ ಕರೆದ್ರೇನಿದೆ, ನನ್ನನ್ನೂ ಕರೆದ್ರೆ ಹೋಗಿ ಸಲಹೆ ಕೊಡ್ತೇನೆ, ಅನಾವಶ್ಯಕವಾಗಿ ಈ ವಿಚಾರದಲ್ಲಿ ಯಾರೂ ಗೊಂದಲ ಸೃಷ್ಟಿಸುವ ಅಗತ್ಯವಿಲ್ಲ ಎಂದು ಸಂಭಾವ್ಯ ಸಿಎಂ ಬದಲಾವಣೆ ಚರ್ಚೆಯ ಬಗ್ಗೆಯೇ ಮೊದಲೇ ಸ್ಪಷ್ಟನೆ ನೀಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ನನಗೆ ಯಾವ ವಿಚಾರನೂ ಗೊತ್ತಿಲ್ಲ. ನಾವೆಲ್ಲ ಪಾರ್ಟಿಯವರು ಏನ್ ತೀರ್ಮಾನ ಮಾಡ್ತಾರೆ ಆ ಪಾರ್ಟಿಯವರು ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ನಾನು ಯಾವುದು ಭಯ ಆಗೋದಿಲ್ಲ. ನನ್ನೇನಾದ್ರು ಕರೆದು ಮಾತಾಡಿದ್ರೆ ನಾನು ಏನು ಸಲಹೆ ಕೊಡಬೇಕು ಕೊಡ್ತೀನಿ. ಅದು ಬಿಟ್ಟರೆ ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾವ ಚರ್ಚೆಗೂ ಆಸ್ಪದ ಕೊಟ್ಟು ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತೇಳಿ ನಾನು ನಮ್ರತೆಯಿಂದ ಎಲ್ಲರೂ ಕೂಡ ಮನವಿ ಮಾಡ್ತೀನಿ. ತಪ್ಪೇನಿದೆ ಡಿನ್ನರ್ ಮಾಡೋದು ತಪ್ಪೇನಿದೆ, ಜೊತೆ ಸೇರೋದು ಮಾತಾಡೋದು. 2.5 ವರ್ಷ ಆಗ್ತಿದೆ, ಸಚಿವರು ಒಂದಷ್ಟು ಕೈ ಬಿಡಬೇಕು ಅನ್ನೋ. ಇನ್ನು ಸರ್ಕಾರದ ಸಚಿವರಿಂದಲೂ ಸಿಎಂ ಕರೆದಿರುವ ಡಿನ್ನರ್ ಮೀಟಿಂಗ್ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯಗಳು ಹೊರಬಿದ್ದಿವೆ. ಸಿಎಂ ಊಟ ಹಾಕಿಸುವುದು, ಚರ್ಚೆ ಮಾಡುವುದು ಸಾಮಾನ್ಯ. ಊಟಕ್ಕೂ ನವೆಂಬರ್ ಕ್ರಾಂತಿಗೂ ಸಂಬಂಧವೇ ಇಲ್ಲ ಅನ್ನೋದು ಬಹುತೇಕ ಸಚಿವರ ವಾದ. ಅದು ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್. ಹೈಕಮಾಂಡ್ನವ್ರು ಏನು ಮಾಡ್ತಾರೆ ನಿರ್ಧಾರ ಮಾಡ್ತಾರೆ. ಯಾಕೆ ನಮ್ಗೆ ಕರಿಬಾರ್ದು ಸಿಎಂ ಸಾಹೇಬ್ರು? ಅಲ್ಲ ಸರ್, ಸಿಎಂ ಸಾಹೇಬ್ರು ಊಟಕ್ಕೆ ಕರಿಬಾರ್ದ? ಊಟಕ್ಕೆ ಕರೆದ್ರು ಊಟಕ್ಕೂ ಕ್ರಾಂತಿಗೆ ಏನು ಸಂಬಂಧ? ಏನಿಲ್ಲ, ಊಟಕ್ಕೆ ಕರೆದಿದ್ರೆ ಊಟ ಮಾಡಕ್ಕೆ ಹೋಗ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಲಿ ಚರ್ಚೆ ಮಾಡಿ ಸರ್ಕಾರದ ಕಾರ್ಯಕ್ರಮ ಇಂಪ್ಲಿಮೆಂಟೇಷನ್ನು, ಡೆವಲಪ್ಮೆಂಟು ಮತ್ತು ನಾವು ಪಾರ್ಟಿನೂ ಸಂಘಟನೆ ಮಾಡಬೇಕಾಗುತ್ತೆ. ಸ್ಥಳೀಯ ಚುನಾವಣೆಗಳು ಬರ್ತವೆ. ಯಾವ್ಯಾವ ಉದ್ದೇಶದಿಂದ ಕರೆದಿದ್ದಾರೋ ಅಧ್ಯಕ್ಷರು ಮತ್ತು ಸಿಎಂ ಕರೆಯುವಂಥ ಇದನ್ನು ನಾವು ಊಹೆ ಮಾಡ್ಕೊಂಡು ಹೇಳೋವಂಥದ್ದು ಪಾಸಿಟಿವ್ ಆಗಿ ತಗೋಬೇಕಾಗುತ್ತೆ. ಪೂರಕವಾಗಿ ಅಂತಲ್ಲ, ಅವ್ರು ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ. MLAಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು ಅದೇನು ಹೊಸ್ತ ಅಲ್ಲಲ್ಲ. ಸಂದೇಶ ನೀವು ಮಾಡ್ಕೋಬೇಕಷ್ಟೇ. ಅಲ್ಲೇ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಹಿನ್ನೆಲೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ, ಏನು ಊಟ ಹಾಕಿ ವಿಶ್ವಾಸ ತಗೋಬೇಕಾ? ಸಿಎಂ ಡಿನ್ನರ್ ಮೀಟಿಂಗ್ ಕರೆದ ಬೆನ್ನಲ್ಲೇ ಸಚಿವ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಗರಿಗೆದರಿದೆ. ಸರ್ಕಾರಕ್ಕೆ 2.5 ವರ್ಷಗಳು ತುಂಬಿದ ಬಳಿಕ ಸಂಪುಟದಿಂದ ಕೆಲ ಸಚಿವರ ಬದಲಾವಣೆ ಮಾಡುವುದು ನಿಶ್ಚಿತ ಅನ್ನೋ ಚರ್ಚೆಗೆ ಈಗ ಬಲ ಬಂದಿದೆ. ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿನಲ್ಲಿ ಶಾಸಕರು ಸಚಿವರುಗಳ ಸಭೆ ಮಾಡಿದ್ರು. ಸಚಿವರ ವಿರುದ್ಧ ಶಾಸಕರ ದೂರುಗಳನ್ನ ಲಿಸ್ಟ್ ಮಾಡಿಕೊಂಡಿದ್ದಾರೆ. ಯಾವ್ಯಾವ ಸಚಿವರು ಏನೇನು ಮಾಡಿದ್ದಾರೆ ಅಂತೆಲ್ಲ ರಿಪೋರ್ಟ್ ಕಾರ್ಡ್ ರೆಡಿಯಾಗುತ್ತಿದೆ. ಇದರ ಆಧಾರದ ಮೇಲೆ ಸಚಿವರುಗಳಲ್ಲಿ ಯಾರನ್ನ ಬಿಡಬೇಕು, ಯಾರನ್ನ ಉಳಿಸ್ಕೊಳ್ಬೇಕು ಮತ್ತು ಯಾವ ಶಾಸಕರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನೋದು ನಿರ್ಧಾರವಾಗಲಿದೆ. ಸರ್ಕಾರಕ್ಕೆ ಮುಜುಗರ ತಂದವರನ್ನ ಬಿಟ್ಟು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾದವರನ್ನ ಸೇರಿಸಿಕೊಳ್ಳಬಹುದು. ಭ್ರಷ್ಟಾಚಾರ ಆರೋಪ ಹೊತ್ತವರನ್ನ ಕಿತ್ತೊಗೆದು ಜನಮನ್ನಣೆ ಪಡೆದವರನ್ನ ಸಚಿವರನ್ನಾಗಿ ಮಾಡಬಹುದು. ಅಧಿಕಾರ ಇದ್ದಾಗಿನ ಕಾರ್ಯವೈಖರಿಯೇ ಮಾನದಂಡವಾಗಲಿದ್ದು ಹೊಸಬರಿಗೆ ಸಾಮರ್ಥ್ಯವೇ ಮಾನದಂಡವಾಗಲಿದೆ. ಹಾಗೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದವರಿಗೂ ಕೊಕ್ಕೊಟ್ಟು ಸಮುದಾಯಕ್ಕೊಂದು ಪ್ರಾತಿನಿಧ್ಯದ ಆಧಾರದ ಮೇಲೆ ಹೊಸಬರ ನೇಮಕ ಆಗಲಿದೆ. ಸುರ್ಜೇವಾಲಾ ಸಭೆಯಲ್ಲಿ ಶಾಸಕರು ದೂರು ನೀಡಿರುವ ಸಚಿವರನ್ನ ಬದಲಿಸಿ ಕೆಲಸ ಮಾಡುವ ಹುಮ್ಮಸ್ಸುಳ್ಳ ಹೊಸಬರಿಗೆ ಮಣೆ ಹಾಕುವ ಲೆಕ್ಕಾಚಾರದಲ್ಲಿದೆ ಹೈಕಮಾಂಡ್. ಸುಮ್ಮನೆ ಬಹಳ ದಿನ ಆಯಿತು ಊಟ ಕೊಟ್ಟು, ಅದಕ್ಕೋಸ್ಕರ ಎಲ್ಲ ಮಿನಿಸ್ಟರ್ಗಳನ್ನು ಊಟಕ್ಕೆ ಕರೆದಿದ್ದೀನಿ. ಅದಕ್ಕೂ ಸಂಬಂಧ ಇಲ್ಲ, ರೀಸಫಲ್ಗೂ ಅದಕ್ಕೂ ಸಂಬಂಧ ಇಲ್ಲ. ಊಟಕ್ಕೆ ಕರೆದಿರೋದು ನಾವು ಮಾಮೂಲಿಯಾಗಿ ಎಲ್ಲರೂ ಊಟ ಆಗ್ತಾ ಇದ್ವಿ. ಬಹಳ ದಿನ ಆಗಿತ್ತಲ್ಲ, ಅದಕ್ಕೂ ಕಾಲ ಅದನ್ನ ನಿರ್ಣಯಿಸ್ತದೆ. ನಿಮ್ಮ ಅನುಭವದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಮತ್ತೆ 13 ನಂತರ ಗೊತ್ತಾಗುತ್ತೆ. ಸಿಎಂ ಡಿನ್ನರ್ ಮೀಟಿಂಗ್ ಅನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ರಾಜಣ್ಣ ಹೇಳಿದ ನವೆಂಬರ್ ಕ್ರಾಂತಿಗಾಗಿ ಸಮೀಕ್ಷೆ ಮಾಡಿದ್ರ
ಸಚಿವರಿಗೆ ಸೆಂಡ್ ಆಫ್ ಕೊಡಲು ಊಟಕ್ಕೆ ಕರೆದಿದ್ದೀರಾ ಅಂತೆಲ್ಲ ಪ್ರಶ್ನಿಸಿದ್ದಾರೆ. ರಾಜಣ್ಣ ಹೇಳಿದ್ರಲ್ಲ, ನವೆಂಬರ್ ಕ್ರಾಂತಿ, ಆ ಕ್ರಾಂತಿಗೋಸ್ಕರ ತರಾತುರಿಯಲ್ಲಿ ಮಾಡ್ತಾ ಇದ್ದೀರಾ. ಈಗ ಮಿನಿಸ್ಟ್ರುಗಳದ್ದು ಮೀಟಿಂಗು ಊಟಕ್ಕೆ ಡಿನ್ನರ್ ಕರೆದಿದ್ದಾರೆ, ಏನು ಸೆಂಡ್ ಆಫ್ಗೆ ಕರೆದಿದ್ದೀರಾ? ಏನು ಕರೆದಿದ್ದೀರಾ? ಸೆಂಡ್ ಆಫ್ ಅನ್ನೋ ಧನ್ಯವಾದ ಹೇಳೋ ಸಭೆನ ಅದು. ಒಂದು ಕಡೆ ಸಮೀಕ್ಷೆ 15 ದಿನದಲ್ಲೇ ಮುಗಿಬೇಕು ಅಂತಾರೆ. ಈ ಮಧ್ಯೆ ಸಂಪುಟ ಪುನರಚನೆ ವಿಚಾರವಾಗಿ ಒಬ್ಬೊಬ್ಬ ನಾಯಕರು ಒಂದೊಂದು ಮಾತುಗಳನ್ನಾಡುತ್ತಿದ್ದಾರೆ. ಮಗಳು ರೂಪಾ ಶಶಿಧರ್ಗೆ ಮಂತ್ರಿಗಿರಿ ಕೊಡೋದಾದ್ರೆ ನಾನು ಬಿಟ್ಟುಕೊಡ್ತೇನೆ ಎಂದಿರುವ ಆಹಾರ ಸಚಿವ KH ಮುನಿಯಪ್ಪ ತಮ್ಮ ಕುಟುಂಬಕ್ಕೆ ಸಚಿವ ಸ್ಥಾನ ಗ್ಯಾರಂಟಿ ಮಾಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಬಲಗೈ ಸಮುದಾಯಕ್ಕೆ ಕೊಡೋದಾದ್ರೆ ಸಚಿವ ಸ್ಥಾನ ನೀಡಬೇಕು ಎಂದು ಹೇಳುತ್ತಲೇ ಅದು ತನಗೇ ಸಿಗಬೇಕು ಎಂದು ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಪ್ರತಿಪಾದಿಸಿದ್ದಾರೆ. ಹಾಗೆ ನಾನೂ ಆಕಾಂಕ್ಷಿ ಅಂತಿದ್ದಾರೆ ಹಲವು ಶಾಸಕರು. ದಿವಂಗತ ಚೆನ್ನೈನವರ ನಂತರ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ 3 ಜಿಲ್ಲೆಗಳಿಗೆ ಯಾವುದೇ ಬಲಗೈ ಸಮುದಾಯದ ಮಂತ್ರಿ ಅವಕಾಶ ಸಿಕ್ಕಿಲ್ಲ. ನಮಗೆ ವಿಶ್ವಾಸ ಇದೆ, ಈ 3 ಜಿಲ್ಲೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಬಲಗೈ ಸಮುದಾಯದ ಇದ್ದಾರೆ. ಅವೆಲ್ಲ ಕೂಡ ನಿಷ್ಠೆಯಿಂದ ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದೊಟ್ಟಿಗೆ ಗುರುತಿಸಿಕೊಂಡು ನಾವೆಲ್ಲ ಕೂಡ ಮತ ಹಾಕ್ತಾ ಬಂದಿದ್ದೇವೆ. ಖಂಡಿತವಾಗಲೂ ಕೂಡ ನಮ್ಮ 3 ಜಿಲ್ಲೆಗಳ ಒಂದು ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಏನಂದ್ರೆ 15 ಮಂತ್ರಿಗಳು ಬಿಟ್ಟು ಹೊಸಬರನ್ನು ತಗೋಬೇಕು ಅಂತ MLಗಳದ್ದು ಬೇಡಿಕೆ ಇದೆ. ಆ ರೀತಿಯಾಗಿ ಏನು ತೀರ್ಮಾನ ತಗೋತಾರೆ, ಹೈಕಮಾಂಡ್ ಏನು ತೀರ್ಮಾನ ತಗೋತಿದೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧಾಗಿತ್ತು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ, ಮಾಡೋದು ಬಿಟ್ಟದ್ದು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಹೀಗೆ ಸಂಪುಟ ಪುನರಚನೆಯ ಚರ್ಚೆ ಗರಿಗೆದರುತ್ತಿರುವಾಗಲೇ ಸಿದ್ದರಾಮಯ್ಯ ಸಂಪುಟದ 3 ಹಿರಿಯ ಸಚಿವರು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ರಹಸ್ಯ ಸಭೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ, ಡಾಕ್ಟರ್ HC ಮಹದೇವಪ್ಪ, ಡಾಕ್ಟರ್ G ಪರಮೇಶ್ವರ್ ಮಾಡಿರುವ ಗುಪ್ತ ಸಭೆ ಹಲವು ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಿತು. ಆದರೆ ಇದು ಮೀಟಿಂಗ್ ಅಲ್ಲ, ಕೇವಲ ಈಟಿಂಗ್ ಎಂದು ತ್ರಿವಳಿ ಸಚಿವರು ನಂತರ ಸ್ಪಷ್ಟಪಡಿಸಿದ್ದಾರೆ. ಹಾಗಿದ್ದರೂ ಈ 3 ನವೆಂಬರ್ ತಿಂಗಳಲ್ಲಿ ಸಂಭವಿಸಲಿರುವ ರಾಜಕೀಯ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡೇ ಪ್ರತ್ಯೇಕ ಸಭೆ ನಡೆಸಿದ್ರಾ ಎಂಬ ಅನುಮಾನ ದಟ್ಟವಾಗತೊಡಗಿದೆ. ನವೆಂಬರ್ ಕ್ರಾಂತಿಗೆ ಸಜ್ಜಾಗುತ್ತಿದ್ದಾರಾ ನಾಯಕರು? ಬದಲಾವಣೆ, ಹಂಚಿಕೆ, ಗೊಂದಲಗಳಿಗೆಲ್ಲ ತೆರೆ ಎಳೆಯುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರವಾ ಎಂಬುದೂ ಕಾಣುತ್ತಿದೆ. ಹಾಗೇನಾದರೂ ನವೆಂಬರ್ನಲ್ಲಿ ಸಂಪುಟ ಪುನರಚನೆ ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. 5 ವರ್ಷ ನಾನೇ ಸಿಎಂ ಎಂದಿರುವ ಕಾರಣಕ್ಕೆ ಚರ್ಚೆ ಮುನ್ನೆಲೆಗೆ ಬಂದಿದ್ದು, ಪುನರಚನೆ ಆಗೋದೇ ಆದರೆ ಸಿಎಂ ಬದಲಾವಣೆಯಂತೂ ಆಗಲ್ಲ ಎಂಬ ಚರ್ಚೆಗಳೂ ಆಗ್ತಿದೆ. ಸಿಎಂ ಅಧಿಕಾರ ಹಸ್ತಾಂತರ ಅನುಮಾನ ಎಂಬ ಲೆಕ್ಕಾಚಾರದಲ್ಲಿದ್ದಾರೆ DK ಶಿವಕುಮಾರ್. ಸಿಎಂ ಜೊತೆಗೆ ಕೆಲ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಅಂತರ ಕಾಯ್ದುಕೊಂಡಿದ್ದಾರೆ DK. ದಸರಾ ಉದ್ಘಾಟನೆ, ಬೆಂಗಳೂರು ಸಿಟಿ ರೌಂಡ್ಸ್, ಪ್ರವಾಹ ಸಮೀಕ್ಷೆ, ಕೊಪ್ಪಳ ಫಲಾನುಭವಿಗಳ ಸಮಾವೇಶ, ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಿಂದಲೂ ಅಂತರ ಕಾಯ್ದುಕೊಂಡ್ರು. ಅಷ್ಟೇ ಅಲ್ಲ, ಇವತ್ತು ವಿಧಾನಸೌಧದಲ್ಲಿ ನಡೆದ ನೀರಿದ್ದರೆ ನಾಳೆ ಕಾರ್ಯಕ್ರಮದಲ್ಲೂ DKಶಿ ಮತ್ತು ಸಿಎಂ ನಡುವಿನ ಮುನಿಸು ಮತ್ತೆ ಸಾಬೀತಾಯಿತು. ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿದ DCM DK ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯರತ್ತ ಕೈ ಮುಗಿದ್ರು. ಆದರೆ DCM ನಮಸ್ಕಾರ ಸ್ವೀಕರಿಸದ ಸಿಎಂ DCM ಕಡೆ ನೋಡಲೇ ಇಲ್ಲ. ಅಷ್ಟೇ ಅಲ್ಲ, DK ಶಿವಕುಮಾರ್ ಭಾಷಣದ ವೇಳೆ ಸಿಎಂ ಪಕ್ಕದಲ್ಲೇ ಹಾಕಿದ್ದ DCM ಕುರ್ಚಿಯಲ್ಲಿ ಬಂದು ಕೂತು ಸಿಎಂ ಜೊತೆ ಮಾತಾಡ್ತಿದ್ರು ಆಳಂದ ಶಾಸಕ BR ಪಾಟೀಲ್. ಆಗ ಏರು ಧ್ವನಿಯಲ್ಲಿ BR ಪಾಟೀಲ್ ವಿರುದ್ಧ DK ಗರಂ ಆದ್ರು. ಆಗ ಪಾಟೀಲ್ ಅಲ್ಲಿಂದ ಎದ್ದು ಹೋದ್ರು. ಒಂದು ನಿಮಿಷ ಪಾಟೀಲ್ರೆ, ಪ್ಲೀಸ್ 5 ನಿಮಿಷ ಬಿಡಿ, ಕೆಲವು ಇಂಪಾರ್ಟೆಂಟ್ ಇಶ್ಯೂಸ್ ತಗೋತಾ ಇದ್ದೀನಿ. ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ನವೆಂಬರ್ನಲ್ಲಿ DKಶಿ ಸಿಎಂ ಆಗುವುದು ಖಚಿತ ಅಂತಿದ್ದಾರೆ ಆಪ್ತ ಶಾಸಕರು. ನಮ್ಮ ಮನಸ್ಸಿನ ಮಾತು ನಾವೆಲ್ಲರೂ ಕೂಡ ಈಗಾಗಲೇ ಹೋರಾಟನೂ ಮಾಡಿದ್ದೀವಿ, ಹೇಳೂ ಇದ್ದೀವಿ. ನಮ್ಮ AICCನವರು, ಹೈಕಮಾಂಡ್ನವರು, ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಸೊ ನಾವೆಲ್ಲರೂ ಕೂಡ ಶಿಸ್ತಲ್ಲಿ ನಾವೆಲ್ಲರೂ ಕೂಡ ನಡಿಬೇಕಾಗ್ತದೆ. ಈಗಾಗಲೇ ನನ್ನ ಹೇಳಿಕೆಗೆ ಈಗಾಗಲೇ AICC ಅವರು ನನ್ನನ್ನು ಮತ್ತೆ ಮೀಡಿಯಾದಲ್ಲಿ ಮಾತಾಡಬಾರ್ದು ಅಂಥೇಳಿ ನನಗೆ ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನು ಪಾಲನೆ ಮಾಡ್ತೀನಿ. ಹೇಳಿದ್ನಲ್ಲ, ಇವತ್ತು ನಾನು ಅದಕ್ಕೆ ಬದ್ಧವಾಗಿದ್ದೀನಿ. ಹೇಳಿದ್ನಲ್ಲ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಹೇಳು ಆಯಿತು, ನೋಟಿಸ್ ತಗೊಂಡು ಆಯಿತು, ವಿಚಾರಣೆ ಮಾಡಿದ್ದು ಆಯಿತು, ಮುಂದಕ್ಕೆ ಯಾಕೆ ಹೇಳ್ತೀನಿ. ಹೀಗೆ ಒಂದೊಂದು ಮಾತು, ಘಟನೆ, ಕಾರ್ಯಕ್ರಮ, ಸಭೆ, ಸಮಾರಂಭಗಳೆಲ್ಲವೂ ನವೆಂಬರ್ ಕ್ರಾಂತಿಯ ಸುಳಿವನ್ನ ನೀಡುತ್ತಿವೆ.
ಸರ್ಕಾರ ಬಂದು 2.5 ವರ್ಷ ತುಂಬುವ ಹೊತ್ತಿಗೆ ಸಿಎಂ ಹಾಗೂ ಡಿಸಿಎಂ ನಡುವೆ ಬಿರುಕು ಮೂಡಿರುವ ಲಕ್ಷಣಗಳು ಬಹಿರಂಗವಾಗಿ ಗೋಚರಿಸಲು ಆರಂಭವಾಗಿದೆ. ಆದರೆ ಇದು ನಿಜಕ್ಕೂ ಬಿರುಕು ಹೌದೋ ಅಲ್ಲವೋ ಎನ್ನುವುದು ಇನ್ನು ಕೆಲವೇ ದಿನಗಳ ಅಂತರದಲ್ಲಿ ಸ್ಪಷ್ಟವಾಗಿ ಗೋಚರಿಸಬಹುದು ಎಂಬುದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೇಳಿಬರುತ್ತಿರುವ ಮಾತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.